ನಮ್ಮರೆ ಇರಲಿ ಬಿಡಿ, ಪರವಾಗಿಲ್ಲ. ನೀವು ಹೋಗಿ ಬೆಳಗಿನ ಕೆಲಸ ಎಲ್ಲ ಮುಗಿಸ್ಕೊಳ್ಳಿ, ನಾನು ಮಾಡ್ತೀನಿ. ನಮ್ಮರೆ ನಾನು ನೋಡಿ ದಡ್ಡ ಸುಮ್ಕೆ ನಿಲ್ಲಿಸ್ಕೊಂಡು ಮಾತಾಡ್ತಾ ಇದ್ದೀನಿ. ಬನ್ನಿ ಇಲ್ಲಿ, ಬನ್ನಿ. ನಮ್ಮರೆ ಹೋಗಿ ಸ್ನಾನ ಮಾಡ್ಕೊ ಬನ್ನಿ. ಯಾಕೆ ನಮ್ಮವ್ರು ಹೆಂಗೆ ನೋಡ್ತಾ ಇದ್ದೀರಿ? ಯಾವ್ರಿಗೋಸ್ಕರನೇ ಚಪ್ರ ಹಾಕ್ದವನು ನಿಮಗೋಸ್ಕರ ಬಂದೋಬಸ್ತ್ ಮಾಡಿರಕ್ಕಿಲ್ವೇ? ಆರಾಮಾಗಿ ಸ್ನಾನ ಮಾಡ್ಕೊಳ್ಳಿ. ಹೌದು, ನೆನೆ ನಮ್ಮ ಜೊತೆ ಇದ್ನಲ್ಲ ಹುಡುಗ, ಅವನಲ್ಲಿ? ಅವನು ಸ್ನಾನ ಮಾಡ್ಕೊ ಬರ್ತೀನಿ ಅಂತ ಅವ್ರ ಮನೆಗೆ ಹೋಗೋನೆ. ನೀವು ಹೋಗಿ. ಸರ್ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ನಮಸ್ಕಾರ. ಓಹೋ ಹೋ ಹೋ ಹೋ, ನಮ್ಮ ಹುಡುಗ ಹೇಳ್ದಾಗ ನಾನು ನಂಬಲೇ ಇಲ್ಲ. ಸೂಪರ್ ಸೂಪರ್, ತುಂಬಾ ಚೆನ್ನಾಗಿ ಚಪ್ರ ಹಾಕ್ಬಿಟ್ಟಿದ್ದೀರಾ. ಆದ್ರೂ ಈ ಚಪ್ರ ಈ ಜಾಗ ತುಂಬಾ ದೊಡ್ಡದು ಅಂತ ಅನಿಸ್ತಿದೆ ಅಲ್ವಾ? ಏನ್ ಹೇಳಿ, ನಿಮ್ ಕೆಲಸ ಸೂಪರ್. ಮುಂಜಾ ಚಂದಾಗೈತ್ಲಾ ಅಲ್ವಾ? ಆಮೇಲೆ ಒಂದು ಫೋಟೋ ತಗೊಳಮ್ಮ ಇಬ್ರು. ಇವರು ನನ್ನ ಹೆಂಡತಿ ಕುಸುಮ. ನಮಸ್ತೆ. ನಮಸ್ಕಾರ ಅಕ್ಕ. ಅದು ನಿಮ್ ಬಗ್ಗೆ ಹೇಳಿ ರಾತ್ರಿ ನೀವ್ ಇಲ್ಲೇ ಮಲಗಿದ್ರಿ ಅಂತ ಇವಳಿಗೆ ಹೇಳಿದ್ದಕ್ಕೆ ಸರಿಯಾಗಿ ಬೈದ್ಬಿಟ್ಲು. ಮತ್ತಿನೇನು ಪಾಪ, ಎಲ್ಲಿಂದ ಬಂದಿದ್ರೋ ಏನೋ, ಇಲ್ಲೇ ಮಲ್ಕೊಂಡಿದ್ರಾ? ಅದೇನ್ ತೊಂದ್ರೆ ಇಲ್ಲ ಬಿಡಿ ಅಕ್ಕ, ಆದ್ರೂ ಸಂದಾಗ ನಿದ್ದೆ ಮಾಡ್ದು. ರೀ ತಗೊಂಡ್ ಬನ್ನಿ. ಓಹ್, ಮರ್ತೇ ಬಿಟ್ಟಿದೆ. ಇರು. ಕಾಪಿ ಆಯ್ತಾ ಅಕ್ಕ? ಆಯ್ತಪ್ಪ. ತಗೊಳ್ಳಿ, ಇದು ನಮ್ಮ ಕಡೆಯಿಂದ. ಏನ್ ಸರ್ ಇದು? ಅದು ನಮಗೆ ಮಕ್ಕಳಾಗಬೇಕು ಅಂತ ಹರಕೆಯಲ್ಲಿ ದಂಪತಿಗಳಿಗೆ ಹೊಸ ಬಟ್ಟೆ ಕೊಡಬೇಕು ಅಂತಿದೆ. ಯಾರಿಗೋ ಕೊಡೋ ಬದಲು ನಮಗೆ ನೀವು ಸಹಾಯ ಮಾಡ್ತಿದ್ದೀರಾ, ನಿಮಗೆ ಕೊಡೋಣ ಅಂತ. ಎಲ್ಲಿ ನಿಮ್ಮ ಮನೆಯವ್ರು ಕಾಣಿಸ್ತಾ ಇಲ್ಲ? ಇಲ್ಲೇ ಸ್ನಾನಕ್ಕೆ ಹೋಗವ್ರೆ. ಏನು ಇಲ್ಲೇನಾ? ಅಯ್ಯೋ ಇಲ್ಲೇ ಇಲ್ಲ, ಅದಕ್ಕೊಂದು ವ್ಯವಸ್ಥೆ ಮಾಡೀನಿ. ಮೊದ್ಲು ಹೋಗಿ ಡ್ರೆಸ್ ಕೊಡಿ, ನೀವು ತಗೊಳ್ಳಿ. ಅಲ್ಲ, ಹೊಸ ಬಟ್ಟೆ ಎಲ್ಲ ಯಾಕೆ ಅಂತ ಹೇಳಿದ್ನಲ್ಲ, ಹರಕೆ ಅಂತ. ನೀವೀಗ ಇದನ್ನ ತಗೊಳ್ಳೇಬೇಕು, ಇಲ್ಲದ್ರೆ ನಮ್ಗೆ ಬೇಜಾರಾಗುತ್ತೆ. ಪ್ಲೀಸ್ ತಗೊಳ್ಳಿ. ತಗೊಳ್ಳಿ ರಾಮಣ್ಣ. ತಗೊಳ್ಳಿ, ನಿಮ್ಮ ಮನೆಯವ್ರಿಗೂ ಕೊಟ್ಟು ಬನ್ನಿ. ನೀನ್ ಗಣೇಶ ಬರೋ ಹೊತ್ತಾಯ್ತು, ಪೂಜೆ ಶುರು ಮಾಡೋಣ. ಓ ಹೌದಲ್ಲ, ಮರ್ತೇ ಬಿಟ್ಟಿದ್ದೆ. ಅವ್ರಿಗೆ ಫೋನ್ ಮಾಡ್ಬೇಕು, ಗಣೇಶ ತರ್ತಿರ್ತಾರೆ. ಸರಿ, ನಾನಿದವಾಗ ಕೊಟ್ಟು ಬರ್ತೀನಿ. ಏಯ್ ಮಂಜಾ, ಎಷ್ಟು ಚೆನ್ನಾಗಿ ಮಾಡಿದಾರೋ. ಹೌದು, ನಮ್ ರಾಮಣ್ಣ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ತುಂಬಾ ದೊಡ್ಡ ಕೆಲ್ಸಗಾರ. ಎಷ್ಟು ದೊಡ್ಡ ಚಪ್ರ ಹಾಕಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದಾರಲ್ವಾ? ಹೌದು. ಏ ಯಾರು? ನಮ್ಮನೆ ನಾನು ಏನ್ ರಾಮೂರೇ? ಮತ್ತೆ ಎಲ್ಲ ಆರಾಮಾಯ್ತಲ್ವಾ? ಹ್ಞೂ ರಾಮೂರೇ, ಒಂದ್ 5 ನಿಮಿಷ ಬಂದೆ. ಹಾ ಸರಿ ಸರಿ ಸರಿ, ಆರಾಮಾಗಿ ಸ್ನಾನ ಮಾಡ್ಕೊಳ್ಳಿ. ಮತ್ತೆ ಪದ್ದಣ್ಣ ಮತ್ತೆ ಅವ್ರ ಹೆಂಗಸರು ಬಂದ್ಬಿಟ್ಟು ನಮಗೆ ಬಟ್ಟೆ ತಂದು ಕೊಟ್ಟಾಗವ್ರೆ. ಅಯ್ಯೋ ಬೇಡ ಅನ್ಬೇಕಿತ್ತು. ಅಯ್ಯೋ ಹೇಳ್ದೆ, ಪಾಪ ಅವ್ರದ್ದೇನೋ ಹರಕೆ ಅಂತೆ, ಮಗು ಆಗಬೇಕು ಅಂತ ಹರಕೆ ಮಾಡ್ಕೊಂಡಿದ್ರಂತೆ, ಅದಕ್ಕೆ ತಗೊಂಬಿಟ್ಟೆ. ನಮ್ಮರೆ ಅವ್ರ ಖುಷಿಗೋಸ್ಕರ ಈ ಬಟ್ಟೆ ಹಾಕೊಳ್ಳಮ್ಮ. ಹಾಂ ತಗೊಳ್ಳಿ. ನಮ್ಮರೆ ನಾನು ಬಟ್ಟೆ ಬದಲಾಯಿಸ್ಕೊತೀನಿ. ರಾಮೂರೇ, ಅಯ್ಯೋ ನಾನು ಆ ಕಡೆ ಹೋಗಿ ಬಟ್ಟೆ ಬದಲಾಯಿಸ್ಕೊತೀನಿ ಅಂದೆ. ಹ್ಞೂ ಸರಿ ಸರಿ ಸರಿ.
ರೀ ಇನ್ನು ಎಷ್ಟೊತ್ತು ಅಲಂಕಾರ ಎಲ್ಲ ಮುಗೀತು, ಅವ್ರಿಗೆ ಫೋನ್ ಮಾಡ್ರಿ. ಆಗಲೇ ಫೋನ್ ಮಾಡಿದ್ದೆ, ಮೋಸ್ಟ್ ಪ್ರಾಬಬ್ಲಿ ಡ್ರೈವಿಂಗ್ ಮಾಡ್ತಿದ್ದ ಅಂತ ಕಾಣುತ್ತೆ, ಅದಕ್ಕೆ ರಿಸೀವ್ ಮಾಡಲಿಲ್ಲ. ಇರೋಕೆ ಮಾಡ್ತೀನಿ ಈಗ. ಅಯ್ಯೋ ಏನಾಯ್ತು ರೀ? ಸ್ವಿಚ್ ಆಫ್ ಬರ್ತಾ ಇದೆ. ಏನು ಸ್ವಿಚ್ ಆಫಾ? ಇದಕ್ಕೆ ನಾನು ಹೇಳಿದ್ದು ಇಂಥವ್ರಿಗೆಲ್ಲ ಜವಾಬ್ದಾರಿ ವಹಿಸ್ಬೇಡಿ ಅಂತ. ನೋಡಿ ಇವಾಗ ಏನಾಯ್ತು. ಇರು, ಪರಮೇಶಿಗೆ ಫೋನ್ ಮಾಡ್ತೀನಿ. ಬೇಗ ಬೇಗ ಮಾಡಿ. ಇವನ್ ಫೋನು ಸ್ವಿಚ್ ಆಫ್ ಬರ್ತಿದೆ. ಸರಿ ಹೋಯ್ತು, ಇವಾಗ ಏನ್ ಮಾಡೋದು? ಏನು ಮಾಡಲಿ ನಾನು? ಎಲ್ಲ ಕೈ ಕೊಟ್ಬಿಟ್ರಲ್ಲ, ಎಲ್ಲರೂ ಕೈ ಕೊಟ್ಬಿಟ್ರಲ್ಲ, ಏನು ಮಾಡೋದು? ಇವ್ರನ್ನ ನಂಬಿದ್ದಕ್ಕೆ ಸರಿಯಾಗಿ ಕೈ ಕೊಟ್ರು. ಸರ್ ಈಗೇನಾಯ್ತು? ಅವ್ರು ತರಲಿಲ್ಲ ಅಂದ್ರೇನಂತೆ, ಬನ್ನಿ ನಾವು ಹೋಗ್ತಾರಮ್ಮ. ಇಲ್ಲ ರಾಮು ಅವರೇ, ಅದು ಆರ್ಡ್ರ್ ಕೊಟ್ಟು ಕೈಯಾರೆ ಮಾಡಿಸಿದ ಗಣಪ. ನಮ್ಮ ಹರಕೆಗೆ ಕೈಯಲ್ಲಿ ಮಾಡಿದ ಗಣಪನೇ ಆಗಬೇಕು. ಈಗ ಹೋಗಿ ಅದನ್ನು ಕೈಯಾರೆ ಮಾಡಿ ತರೋಕ್ಕಾಗತ್ತಾ? ಈಗ ಅದನ್ನು ಯಾರು ಮಾಡಿಕೊಡ್ತಾರೆ? ನಮ್ಮ ಹರಕೆಗೆ ಒಂದಲ್ಲ ಒಂದು ವಿಘ್ನ. ವಿಘ್ನ ವಿನಾಶಕ ವಿನಾಯಕಂಗೆ. ಹ. ರಮಣ, ಇದೆಲ್ಲ ಎಲ್ಲಿಂದ ಕಲ್ತ್ಕೊಂಡೆ ರಮಣ? ನಿಮ್ಮ ಸ್ಕೂಲಲ್ಲಿ ಹೇಳ್ಕೊಟ್ರಾ? ಇಲ್ಲ, ನನಗೆ ನಮ್ಮ ಅಪ್ಪಯ್ಯ ಹೇಳ್ಕೊಟ್ರು. ಅವರಿಗೆ ಅವ್ರವ್ವ ಹೇಳ್ಕೊಟ್ರಂತೆ. ನಮ್ಮ ಅಪ್ಪಯ್ಯ ನೋಡಬೇಕು, ಇನ್ನೂ ಸಂದಾಗ ಮಾಡ್ತಾರೆ. ರಮಣ, ನಿಮ್ಮ ಅಪ್ಪ ಅಂದ್ರೆ ನಿನ್ಗೆ ಅಷ್ಟೊಂದು ಇಷ್ಟ? ನೀನ್ ಸುಮ್ಮನೆ ಜಾಸ್ತಿ ಪ್ರಶ್ನೆ ಕೇಳಬೇಡ. ಅವ್ರು ಗಣೇಶನ್ ಮಾಡ್ಲಿ ಬೇಗ.
ದೇವ್ರೆ, ನೆಮ್ಮದಿಯಾಗಿದ್ದ ಈ ಮನೆಯಲ್ಲಿ ಒಂದೇ ಸಲ ಗುಡುಗು ಮಿಂಚು ಸಿಡ್ಲು ಬಿದ್ದಂಗಾಗೈತೆ. ರಾಮ ಜಾನಕಿ ಮನೆ ಬಿಟ್ಟು ಹೋಗಿದ್ರು ಮತ್ತೆ ಬಂದೇ ಬರ್ತಾರೆ ಅನ್ನೋ ನಂಬಿಕೆ ನಂಗೈತೆ. ಆದರೆ ದೇವ್ರೆ, ನಮ್ಮ ಸಾಹೇಬ್ರಿಗೆ ಏನೂ ಆಗ್ದಂಗೆ ಕಾಪಾಡೋದು ನಿನ್ನ ಕೈಯಾಗೆ ಇರೋದು. ನಂಗೀಗ ನಿನ್ನ ಬಿಟ್ಟರೆ ಯಾರೂ ಇಲ್ಲ. ಸಾಕು ಸಾಕು, ದೇವ್ರ ಹತ್ರ ಬೇಡ್ಕೊಂಡಿತ್ತು. ದೇವ್ರ ಹತ್ರ ಎಷ್ಟೇ ಬೇಡ್ಕೊಂಡ್ರು ದೇವ್ರೇನು ದಿಢೀರಂತ ವರ ಕೊಡೋದಿಲ್ಲ. ನನಗೆ ತಿಂಡಿ ಕೊಡು ಬನ್ನಿ. ಸೊಸೆಮ್ಮ, ತಿಂಡಿ ಇನ್ನೂ ತಯಾರಾಗಿಲ್ಲ. ಏನು ಬೆಳಿಗ್ಗೆಯಿಂದ ಏನು ಭಜನೆನ ಮಾಡ್ತಿದ್ದೀರಾ? ಇವತ್ತು ಹಬ್ಬ, ಬಾಯಿಗೆ ಏನಾದರೂ ರುಚಿಯಾಗಿರೋದು ತಿನ್ನೋಣ ಅಂದ್ರೆ ಇನ್ನೂ ತಯಾರಾಗಿಲ್ವಂತೆ. ಸೊಸೆಮ್ಮ, ಹಬ್ಬನೇ ಆದ್ರೂ ಸಾಹೇಬ್ರಿಂಗ ಆಸ್ಪತ್ರೆಯಲ್ಲಿರುವಾಗ ಅದಕ್ಕೆ ಮನೇಲಿರೋರು ಏನು ತಿನ್ನಬಾರ್ದಾ? ಶಾರದಕ್ಕ, ನಿಮಗೆ ಎಷ್ಟು ಸಲ ಹೇಳಬೇಕು? ಮಾವ ಆಸ್ಪತ್ರೆಯಲ್ಲಿ ಇದ್ದಾರೆ ನಿಜ, ಆದರೆ ನೀವ್ಯಾಕೆ ಅವ್ರು ಆಗ್ಲೇ ಸತ್ತೋಗಿದ್ದಾರೆ ಅನ್ನೋ ಥರ ಆಡ್ತಿದ್ದೀರಾ? ಅಯ್ಯೋ ಬಿಡ್ತು ಅನ್ನಿ. ನನಗೀಗ ಕೇಸರಿ ಬಾತ್ ತಿನ್ನಬೇಕು ಅನ್ನಿಸ್ತಿದೆ, ಹೋಗಿ ಮಾಡಿ. ಸುಮ್ಮನೆ ಇಲ್ಲಿ ನಿಂತ್ಕೊಂಡು ಇದು ಸಾವಿನ ಮನೆ ಅನ್ನೋ ಥರ ಡ್ರಾಮಾ ಮಾಡಬೇಡಿ. ಹೋಗಿ ನ್ಯೂಸ್ ಪೇಪರ್ ತಗೊಂಬಾರೆ. ಗಣಪತಿ ಬಪ್ಪ ಮೋರ್ಯ, ಮಂಗಲ ಮೂರುತಿ, ಮೋರ್ಯ, ಗಣಪತಿ ಬಪ್ಪ ಮೋರ್ಯ, ಮಂಗಲ ಮೂರುತಿ, ಮೋರ್ಯ, ಗಣಪತಿ ಬಪ್ಪ ಮೋರ್ಯ. ಶ್ರೀ ವಿದ್ಯಾ ಗಣಪತಿ ಕಿ ಜೈ. ಮಂಜ, ಫೋಟೋ ತೆಗ್ದಿ ಸಾಕು ಕಣೋ, ಪೂಜೆಗೆ ಲೇಟ್ ಆಗ್ತಿದೆ, ಎಲ್ಲರನ್ನ ಕರಿ. ಆಯ್ತು ಚಿಕ್ಕಪ್ಪ. ಎಲ್ಲಿ ನಮ್ಮ ಹರಕೆಗೆ ಕಳಂಕ ಬರುತ್ತೋ ಅಂತ ತುಂಬ ಭಯ ಆಗ್ತಾ ಇತ್ತು. ಚಪ್ರ ಹಾಕಿಸ್ಕೊಳ್ಳೋದ್ರಿಂದ ತನ್ನನ್ನು ತಾನು ಮಾಡಿಸ್ಕೊಳ್ಳೋವರೆಗೂ ಎಲ್ಲನೂ ಆ ಗಣೇಶ ನಿಮ್ಮ ಕೈಯಿಂದ ಮಾಡಿಸ್ಕೊಂಡಿದ್ದಾನೆ. ನಮ್ಮ ಹರಕೆ ತೀರ್ಸೋಕ್ಕೆ ನೀವು ದೇವರಾಗಿ ಬಂದಿದ್ದೀರಾ. ತುಂಬ ಥ್ಯಾಂಕ್ಸ್. ಅಯ್ಯೋ ಅಕ್ಕ, ಯಾಕೆ ಅಷ್ಟು ದೊಡ್ಡ ಮಾತೆಲ್ಲ ಆಡ್ತೀರಾ? ನಾವು ನಮ್ಮ ಕೈಲಿ ಎಷ್ಟಾಗತ್ತೋ ಅಷ್ಟು ಮಾಡಿದ್ವಿ ಅಷ್ಟೇ. ಹೌದಕ್ಕ, ಅವನೇನು ನಿರ್ಧಾರ ಮಾಡ್ತಾನೋ ಹಂಗೆ ನಡೆಯೋದು. ಇದ್ರಾಗ ನಮ್ದೇನೈತಿ ಹೇಳಿ? ರಾಮು ಅವರೇ, ಗಣೇಶನ್ನ ವಿಘ್ನ ವಿನಾಶಕ ಅಂತಾರೆ. ಯಾವುದೇ ಕೆಲಸ ಮಾಡೋಕೆ ಮೊದಲು ಅವನು ನೆನೆಸ್ಕೊಂಡ್ರೆ ಎಲ್ಲ ಶುಭವಾಗುತ್ತೆ ಅಂತಲೂ ಅಂತಾರೆ. ನಿಮಗಿಂದ ಎಲ್ಲ ಕೆಲಸನೂ ಅವ್ನು ಮಾಡಿಸ್ಕೊಂಡಿರ್ಬೇಕಾದ್ರೆ ಅವನ ಕೃಪೆ ನಿಮ್ಮ ಮೇಲೆ ಇದೆ ಅಂತಲೇ ಅರ್ಥ. ಇನ್ನು ಮುಂದೆ ನಿಮಗೆ ಯಾವ ಅಡೆತಡೆನೂ ಇರಲ್ಲ, ಎಲ್ಲ ಶುಭವಾಗುತ್ತೆ. ಪೂಜೆ ಶುರು ಮಾಡೋಣ. ಹಾಂ, ಶುರು ಮಾಡಮ್ಮ. ಇಷ್ಟೆಲ್ಲ ಮಾಡಿದಾರಲ್ಲ ನೀವು, ನಿಮ್ಮಿಂದನೇ ಮೊದಲನೇ ಪೂಜೆ ಆಗಿಬಿಡಲಿ, ಮಾಡಿ. ಅಯ್ಯೋ ಬೇಡ ಬೇಡ, ಮೊದಲನೇ ಪೂಜೆ ನಿಮ್ಮಿಂದ ಶುರು ಆಗಬೇಕು, ಮಾಡಿ. ನಾವು ಮಾಡ್ತೀವಿ, ಮೊದಲು ನೀವು ಮಾಡಿ. ಹೌದು, ಹೋಗಿ ಹೋಗಿ ಮಾಡಿ, ನಾವು ನಿಮ್ಮ ಜೊತೆಗೆ ಇರ್ತೀವಿ. ಮಾಡಿ ಮಾಡಿ.
ಅಪ್ಪ ಗಣಪ, ಅಪ್ಪ ಹಿಂಗೇನು ಆಗಬಾರ್ದು ಅನ್ನೋ ಉದ್ದೇಶದಾಗೆ ನಾವು ಮನೆ ಬಿಟ್ಟು ಬಂದಿದ್ದೀವಿ. ಗಣಪತಯೇ ನಮಃ. ನಮ್ಮನ್ನು ಹೇಗೆ ನೀನು ಕಾಪಾಡ್ತೀಯೋ ದೊಡ್ಡ ಮನೇನು ನೀನೇ ಕಾಪಾಡಪ್ಪ, ಮುಖ್ಯವಾಗಿ ಮಾವನ್ನ. ನಮಃ. ಅಪ್ಪಯ್ಯ ಸಂದಾಗಿರಬೇಕು. ಅವ್ರಿಗೇನಾರು ಒಂದು ಆಯ್ತದೆ ಅಂದರೆ ರಾಮೂರ್ಗೂ ನನಗೂ ಸಹಿಸೋಕ್ಕಾಗಲ್ಲ. ದಯವಿಟ್ಟು ದೊಡ್ಡ ಮನೆಗೆ ಯಾವ ತೊಂದರೆನೂ ಬರ್ದಿರಂಗೆ ಕಾಪಾಡಪ್ಪ. ಅಪ್ಪಯ್ಯನ ಖುಷಿಯಾಗಿ ಮಡಗಿರು. ಓಂ ಗಣಪತಯೇ ನಮಃ. 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 ಎಲ್ರಿಗೂ ಕೊಡು ಮಂಜ. ಕುಸುಮ, ಕಾರಿಂದ ಪ್ರಸಾದ ತೊಗೊಂಡು ಬರ್ತೀನಿ. ಹಾಂ ತಗೊಂಡು ಬನ್ನಿ. ನಮ್ಮರೆ ಪ್ರಸಾದದ